ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಅಂದರೆ ಎಲ್ಲ ವಿಷಯಗಳು ಎಲ್ರಿಗೂ 100% ಮ್ಯಾಚ್ ಆಗಬೇಕು ಅಂತಲೇ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನವನ್ನು ಪಡೋಣ. ಈ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರನ್ನು, ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಲೈಫ್ನಲ್ಲಿ ಇದ್ದ ಆ ಸ್ಪೆಷಲ್ ಪರ್ಸನನ್ನು ನೆನಪಿಸ್ಕೊಳ್ಳಿ ಅಥವಾ ಅವರ ಬಗ್ಗೆ ಒಳ್ಳೆಯ ಮೆಮೊರೀಸ್ಗಳನ್ನು ನೆನಪಿಸ್ಕೊಳ್ಳಿ. ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರೆಂಟ್ ಎನರ್ಜಿಯ ಪ್ರಕಾರ ಅವರ ಫೀಲಿಂಗ್ಸ್ ಏನು, ನಿಮ್ಮ ಬಗ್ಗೆ ಅವರ ಯೋಚನೆ ಅನ್ನೋದು ಏನಿದೆ, ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೋಬಹುದು, ನಿಮ್ಮಿಬ್ಬರ ಈ ರಿಲೇಷನ್ಶಿಪ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ನೋಡೋದಾದರೆ ನೀವು ಮೆಂಟಲಿ ತುಂಬ ಸ್ಟಕ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ರೀತಿ ನಿಮಗೆ ಅನ್ನಿಸ್ತಾ ಇದೆ. ಯಾವಾಗ ನೋಡಿದ್ರೂ ತುಂಬ ಯೋಚನೆಗಳು ಬರ್ತಾ ಇರಬಹುದು. ಮುಂದೆ ಏನಾಗಬಹುದು, ಈ ರಿಲೇಷನ್ಶಿಪ್ ಇರುತ್ತಾ ಇಲ್ವಾ, ನಾನು ಸರಿಯಾದ ಪರ್ಸನ್ನ ಆಯ್ಕೆ ಮಾಡಿಕೊಂಡಿದ್ದೀನೋ ಇಲ್ವೋ, ಇದನ್ನೇ ಓವರ್ ಥಿಂಕಿಂಗ್ ಅಂತ ನೀವು ಮಾಡ್ತಾ ಇರಬಹುದು. ಕೆಲವರಿಗೆ ಈ ಸ್ಟಕ್ ಫೀಲ್ ಅನ್ನೋದು 2020 ಶುರು ಆಗಿರಬಹುದು. ಕೆಲವರಿಗೆ 2024 ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಜಾಸ್ತಿ ಆಗಿರಬಹುದು. ನಿಮ್ಮ ಲೈಫ್ನಲ್ಲಿ ನೀವು ತುಂಬ ವಿಷಯಗಳನ್ನು ಕಳ್ಕೊಂಡಿರಬಹುದು. ಕೆಲವೊಮ್ಮೆ ಕಳೆದುಕೊಳ್ಳಬೇಕಾದ ಸಿಚುವೇಶನ್ ಕೂಡ ಬಂದಿರಬಹುದು. ಅಂದರೆ ಹರ್ಟ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಪೇಯ್ನ್ ಆಗಿರಬಹುದು. ಏನೋ ಒಂದು ರೀತಿಯ ನಿಮ್ಮ ಲೈಫ್ನಲ್ಲಿ ತುಂಬ ಸ್ಟ್ರಗಲನ್ನು ಪಟ್ಟಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಸ್ಪಿರಿಚುವಲ್ ಆಗಿ ಚೇಂಜ್ ಕೂಡ ಆಗಿರಬಹುದು. ದೇವರ ಬಗ್ಗೆ ಭಯ ಭಕ್ತಿ ಜಾಸ್ತಿ ಆಗಿರಬಹುದು. ಮಂತ್ರ ಜಪ ಮಾಡೋದು, ಪೂಜೆ, ದೇವಸ್ಥಾನಕ್ಕೆ ಹೋಗೋದು, ಈ ಎಲ್ಲವೂ ನಿಮ್ಮ ದಿನಚರಿಯಲ್ಲಿ ಬಂದಿರಬಹುದು. ಯಾಕೆ ಅಂದರೆ ನೀವು ಒಂದು ರೀತಿ ಶಾಂತಿಯನ್ನು ಹುಡುಕ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು, ಎಲ್ಲ ಪರಿಹಾರ ಆಗಬೇಕು ಅನ್ನೋ ರೀತಿ ನೀವು ಅಂದ್ಕೊಳ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಕ್ಲಿಯರ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಕನ್ಫ್ಯೂಸ್ ರಿಲೇಷನ್ಶಿಪ್ ಇರೋದು ನಿಮಗೆ ಇಷ್ಟ ಇಲ್ಲ. ಅರ್ಧಂಬರ್ಧ ಕಮಿಟೆಡ್ ಆಗಿರೋದು ಕೂಡ ನಿಮಗೆ ಇಷ್ಟ ಇಲ್ಲ. ಮನಸ್ಸಿಗೆ ಶಾಂತಿ ಕೊಡೋದ ಪ್ರೀತಿ ಬೇಡ ಅಂತ ಅಂದ್ಕೊಳ್ತೀರಾ. ನಿಮಗೆ ಬೇಕಾಗಿರೋದು ಒಬ್ಬ ರೈಟ್ ಪರ್ಸನ್, ಒಂದು ಸ್ಟೇಬಲ್ ರಿಲೇಷನ್ಶಿಪ್, ಒಬ್ಬ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ನೀವು ಈಗಾಗಲೇ ನಿಮ್ಮ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮನ್ನು ಭೇಟಿಯಾಗಿರ್ಬೋದು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಈಗ ಇರಬಹುದು. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಕಾರ್ಮಿಕ್ ಲೆವೆಲ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮಗೆ ಏನೇ ಇದ್ರೂ ಕ್ಲಿಯರ್ ಕಟ್ ಆಗಿರಬೇಕು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಜೆನ್ಯೂನ್ ಅನ್ನೋದು ಇರಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಡ್ರೀಮನ್ನು ಕಾಣ್ತಾ ಇದ್ದಾರೆ. ನಿಮ್ಮನ್ನು ನೆನೆಸೋದನ್ನು ನಿಲ್ಲಿಸೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಸಮಸ್ಯೆ ಏನಂದರೆ ಅವರು ತಮ್ಮ ಫೀಲಿಂಗ್ಸನ್ನು ಪೂರ್ತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಅವರ ಮನಸ್ಸಿನ ಒಳಗಡೆ ಎಮೋಷ್ನಲ್ ಆಗಿದ್ದಾರೆ, ಆದರೆ ಹೊರಗಡೆ ಕೂಲಾಗಿ ನಟಿಸ್ತಾ ಇದ್ದಾರೆ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ನೀವು ನನ್ನನ್ನು ಟ್ರಸ್ಟ್ ಮಾಡಲ್ಲ ಅಂತ ಅವರಿಗೆ ನಿಮ್ಮ ಬಗ್ಗೆ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ನ ನೀವು ಯಾವುದೇ ರೀತಿಯಿಂದಲೂ ಟ್ರಸ್ಟ್ ಮಾಡಲ್ಲ. ಈ ಪರ್ಸನ್ ನಿಮಗೆ ಹರ್ಟ್ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ನಿಮ್ಮ ನಡುವೆ ಗ್ಯಾಪ್ ಅನ್ನೋದು ಬಂದಿರ್ಬೋದು. ಹಾಗಾಗಿ ಈ ಪರ್ಸನ್ ಮೇಲೆ ನಿಮಗೆ ಇರುವಂತಹ ಟ್ರಸ್ಟ್ ಅನ್ನೋದು ಹೊರಟೋಗಿರ್ಬೋದು. ಹಾಗಾಗಿ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಎಮೋಷ್ನಲಿ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಮ್ಮೆ ಈ ಪರ್ಸನ್ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇರ್ಬೋದು. ಅಂದರೆ ಎಮೋಷ್ನಲ್ ಆಗಿ ತಮ್ಮ ನೋವನ್ನು ನಿಮ್ಮ ಮೇಲೆ ಹೇಳ್ತಾ ಇರಬಹುದು. ನಾನು ಇಷ್ಟು ಮಾಡಿದ್ದೀನಿ ಈ ರಿಲೇಷನ್ಶಿಪ್ಗೋಸ್ಕರ, ನೀನೇನು ಮಾಡಿಲ್ಲ ಅನ್ನೋ ಫೀಲ್ ಕೊಡ್ತಾ ಇರಬಹುದು. ಅವರಿಗೆ ಈ ರಿಲೇಷನ್ಶಿಪ್ ಒಂದು ಬರ್ಡನ್ ಆಗಿ ಕೂಡ ಫೀಲ್ ಆಗ್ತಾ ಇರುವ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಏನೇ ಆದರೂ ಕೂಡ ನಿಮ್ಮನ್ನು ಬಿಡೋದಕ್ಕೆ ಈ ಪರ್ಸನ್ಗೆ ಮನಸ್ಸು ಬರ್ತಾ ಇಲ್ಲ. ಈ ಪರ್ಸನ್ನ ಮನಸ್ಸಿನಲ್ಲಿ ಫಿಯರ್ ಇದೆ, ಜಲಸಿ ಇದೆ, ಅಥವಾ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಥರ್ಡ್ ಪಾರ್ಟಿ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ಎಲ್ಲರ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತಾ ಇಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಬಂದಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ
ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ನೀವು ಮುಂದೆ ಹೋಗ್ತಾ ಇದ್ದೀರಾ, ಇವರನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಈ ಪ್ರಶ್ನೆಗಳು ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಇಲ್ಲಿ ಕೆಲವು ನಂಬರ್ಸ್ಗಳು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಂಬರ್ 8, ನಂಬರ್ 11, ನಂಬರ್ 15, 3 ಈ ನಂಬರ್ಸ್ಗಳು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಮ್ಯಾಚ್ ಆಗುವ ಸಾಧ್ಯತೆ ಕೂಡ ಇದೆ. ಈ ನಂಬರ್ಸ್ಗಳು ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು, ಅವರ ಬರ್ತ್ ಡೇಟ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಡೇಟ್ ಕೂಡ ಆಗಿರ್ಬೋದು. ನಿಮ್ಮಿಬ್ಬರ ಫ್ಯೂಚರ್ನಲ್ಲಿ ನಿಮ್ಮಿಬ್ಬರ ನಡುವೆ ಪ್ಯಾಚಪ್ ಆಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ 1 ತಿಂಗಳ ಒಳಗೆ ಕಮ್ಯುನಿಕೇಷನ್ ಆಗುವ ಸಾಧ್ಯತೆ ಇರಬಹುದು. ಈ ಪರ್ಸನ್ ನಿಮ್ಮ ಹತ್ರ ಟ್ರಾವೆಲ್ ಮಾಡಿ ಮೀಟ್ ಆಗುವ ಸಾಧ್ಯತೆ ಕೂಡ ಇದೆ. ಅಂದರೆ ನೀವು ಸ್ವಲ್ಪ ದೂರದಲ್ಲಿ ಇದ್ದರೆ ಟ್ರಾವೆಲ್ ಮಾಡಿ ಬರುವ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ನೀವು ಅವರನ್ನು ಅಪ್ರೋಚ್ ಮಾಡ್ತೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವಾಗಿ ಅವರನ್ನು ಅಪ್ರೋಚ್ ಮಾಡುವ ಸಿಚುವೇಶನ್ ಬರಬಹುದು. ಕೆಲವರಿಗೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸಡನ್ನಾಗಿ ಅವರ ಕಡೆಯಿಂದ ಒಂದು ಮೆಸೇಜ್ ಬರಬಹುದು, ಒಂದು ಕಾಲ್ ಬರಬಹುದು, ಇಬ್ಬರು ಕೂಡ ಮೀಟ್ ಆಗಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮನ್ನು ಮರೆಯೋದಕ್ಕಂತೂ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಗಾಗ ತುಂಬ ನೆನಪುಗಳು ಕಾಡ್ತಾ ಇರುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಅವರ ಮೈಂಡ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ, ಆದರೆ ಅವರು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ, ಅದರಲ್ಲಿ ವೀಕ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ತುಂಬ ಲವ್ ಅನ್ನೋದು ಇದೆ, ಬಟ್ ಪೇಯ್ನ್ ಅನ್ನೋದು ಕೂಡ ಮನಸ್ಸಿನಲ್ಲಿದೆ. ಒಬ್ಬರೇ ಸ್ಟ್ರಗಲ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತ ಅವ್ರು ಅಂದ್ಕೊಳ್ತಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ವಲ್ಲ, ನೀವು ಕಾಮ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಪರ್ಸನ್ಗೆ ಭಯ ಕೂಡ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬರ್ತಾರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಸೈಲೆಂಟ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು. ಕೆಲವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಅವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವರನ್ನು ಟ್ರಸ್ಟ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಇವರ ಇನ್ನರ್ ಮನಸ್ಸು, ಒಳ ಮನಸ್ಸು ಹೇಳ್ಕೊಳ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಈ ರೀತಿ ಕೂಡ ಆಗಿರ್ಬೋದು. ಈ ಪರ್ಸನ್ ಕೆಲವೊಮ್ಮೆ ಅವರ ಪೇಯ್ನ್ ಏನಿದೆ ಅದನ್ನು ನಿಮ್ಮ ಮೇಲೆ ಹಾಕ್ತಾರೆ. ಗಿಲ್ಟ್ ಫೀಲನ್ನು ಕೊಡ್ತಾರೆ, ನೀವೇ ತಪ್ಪು ಅನ್ನೋ ಫೀಲ್ ಮಾಡಿಸ್ತಾರೆ. ಆ ರೀತಿ ಕೂಡ ಆಗಿರಬಹುದು. ಬಟ್ ಈ ಪರ್ಸನ್ಗೆ ಇವ್ರು ಯಾವ ರೀತಿ ನಡ್ಕೊಂಡ್ರು ಕೂಡ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಮನಸ್ಸು ಅನ್ನೋದು ನಿಮ್ಮ ಬಗ್ಗೆ ಥಿಂಕ್ ಮಾಡುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ. ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ. ಈ ರೀತಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಇದೆ. ಇನ್ನು ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವೀಗ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಬೇಕು ಅಂತ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಓವರಾಲ್ ಎನರ್ಜಿಯ ಪ್ರಕಾರ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.